ಕಾರಣ ನಮ್ಮ ಸರ್ಕಾರ ಅರ್ಜಿಯನ್ನ ಹಿಡಿದು ಕಚೇರಿಗೆ ಯಾರು ಅಲೆಬಾರದು ಅಂತಕ್ಕಂಥ ಯಾರೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅವರ ಆಗುಹೋಗುಗಳ ಬಗ್ಗೆ ಕಂದಾಯ ಇಲಾಖೆ ಇರ್ಬೋದು, ಬೇರೆ ಇಲಾಖೆಗಳಿರ್ಬೋದು, ಎಲ್ಲ ಇಲಾಖೆಗಳು ಕೂಡ ನಿಮ್ಮ ಒಂದು ನಿರೀಕ್ಷೆ, ನಿಮ್ಮ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮದು ಏನು ಭಾವನೆ ಇರುತ್ತೆ ಅದನ್ನು ಸರ್ಕಾರದ ವತಿಯಿಂದ ಆ ಎಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸತಕ್ಕಂಥ ಒಂದು ಸಂದರ್ಭ ಅಂತೇಳಿ ನಾನಾದರೂ ಕೂಡ ಭಾವಿಸಿದೆ. ಇದು ಕಳೆದ ವಾರದಲ್ಲಿ ಮಾಡ್ತಕ್ಕಂಥ ಒಂದು ಸಿದ್ಧತೆಯನ್ನ ಎಲ್ಲ ಮುಖಂಡಗಳು ಕೂಡ ಮಾಡಿದ್ರು. ಕಳೆದ ವಾರ ಆ ಕಡೆಗೆ 1 ಕಿಲೋಮೀಟರ್ ಹೋದ್ರೂ ಮಳೆ ಇಲ್ಲ, ಈ ಕಡೆ 1 ಕಿಲೋಮೀಟರ್ ಮಳೆ ಇಲ್ಲ. ಬರೀ ಇದೇ ಊರಲ್ಲಿ ಇದೇ ಜಾಗದಲ್ಲಿ 7:30ಯಿಂದ 9:30ವರೆಗೂ ಸತತವಾಗಿ ಮಳೆ ಬಿದ್ದು ಇಲ್ಲೆಲ್ಲ ಕೆಸರಾಗ್ಬಿಟ್ಟಿದ್ದು, ಯಾರು ಬರಕ್ಕೂ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮುಂದೂಡಿದ್ದಂಥದ್ದು. ಈಗಾಗಲೇ ಅರ್ಜಿಗಳ ಬಗ್ಗೆ ನಮ್ಮ ಶಿವಪ್ಪನವರಾಗಲಿ ಮತ್ತೆ ಕಂದಾಯ ಇಲಾಖೆಗಳ ಬಗ್ಗೆ ಡಿಸಿ ಅವರು, ಪ್ರಭುರವರು ಮತ್ತೆ ಶ್ರೀನಿವಾಸರವರು ಎಲ್ಲರೂ ಕೂಡ ವಿವರವಾಗಿ ಹೇಳಿದರು. ಅತಿ ಹೆಚ್ಚು ಅರ್ಜಿಗಳ ಬೇಡಿಕೆ ಮೊದಲು ಬರ್ತಾ ಇದ್ದ ಬರೀ ಮನೆಗಳು, ಸೈಟ್ಗಳು ಕೇಳ್ತಾ ಇದ್ರು. ನಮ್ಮ MD ಅವರು, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ MD ಅವರು ತಿಳಿಸಿದಾಗೆ ಪರಶುರಾಮ್ರವರು ನಮ್ಮ ತಾಲೂಕಿನಲ್ಲಿ ಒಬ್ಬರು ಕೂಡ ಗುಡಿಸಲಲ್ಲಿ ವಾಸ ಮಾಡಬಾರದು ಅಂತಕ್ಕಂಥ ಒಂದು ತೀರ್ಮಾನವನ್ನ 2013ರಲ್ಲಿ ನಾನು ತೆಗೆದುಕೊಂಡಿದ್ದೆ, ಸುಮಾರು 12 ವರ್ಷಗಳ ಹಿಂದೆ. ಇವತ್ತು ನನಗೆ ತಿಳುವಳಿಕೆಯಂತೆ ಯಾರೊಬ್ರು ಕೂಡ ಗುಡಿಸಲಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ. ಮನೆಗಳು ಶಿಥಿಲ ಆಗಿರ್ಬೋದು ಬೇಕಾದ್ರೆ, ಅಥವಾ ಇನ್ನೊಂದು ರಿಪೇರಿಗಳಿಗೆ ಅವಶ್ಯಕತೆ ಇರಬಹುದು, ಆದರೆ ಗುಡಿಸಲಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬ ಯಾವುದು ಇಲ್ಲ ಅಂತ ಹೇಳಿ ನಾನು ಬಹಳ ಧೈರ್ಯದಿಂದ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸೀಟಿ ಪಟ್ಟಿ ಹೊಡಿಕೂಡ್ದು, ಸೀಟಿ ಗೀಟಿ ಇವೆಲ್ಲ ಹೊಡೆಯಂಗಿಲ್ಲ. ನಮ್ಮ ಹತ್ರ ಮಾತು ಆಡ್ಕೊಂಡು ನೋಡಿ, ಮಮ್ಮ ಮಾತಾಡ್ತಾಳು ನೋಡಿ, ಈಗ ನೀನ್ ಮಾಮ ಅಂತ ಮಾತಾಡ್ತಾ ಕೂತಿದ್ಯಾ, ಕೂತ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸತಿ ಬರಕಿಲ್ಲ ನೋಡಲ್ಲಿ. ತಿಮ್ಲಾಪುರತ್ತವ ಅಲ್ಲಿ ಬತ್ತಿಯಲ್ಲ ರಸ್ತೆ ಗಡ್ಡ ಬರದಾಗ ನೋಡ್ಕೊಂತೀವಿ ನೋಡೋಣ. ಆಯ್ತು, ಹೀಗಾಗಿ ಅದೇ ರೀತಿ ಬಹಳಷ್ಟು ಜನಪರವಾದಂತಹ ಸೌಲಭ್ಯಗಳನ್ನ ಒದಗಿಸಿದ್ದೇವೆ. ಈಗ ನಮ್ಮ ಮಾಜಿ ಸಚಿವರಾದ ಕೃಷ್ಣಪ್ಪನವರ ಹೆಸರನ್ನ ಸನ್ಮಾನ್ಯ ಪ್ರಭುರವರು ಪ್ರಸ್ತಾಪ ಮಾಡಿದ್ರು. ಅವರು ಇವತ್ತು ನೀವು ಕೋಟೆಕಲ್ಲಪ್ಪನ ದೇವಸ್ಥಾನದ ರಸ್ತೆ ನೋಡಿದಿರಿ, ಎಷ್ಟು ವರ್ಷ? 15 ವರ್ಷ ಆಗಿದೆ. ಒಂದೇ ಒಂದು ಸಣ್ಣ ಗುಂಡಿ ಆ ರಸ್ತೆನಲ್ಲಿ ತೋರಿಸ್ಬಿಟ್ರೆ ನಿಮಗೆ ಪ್ರೈಸ್ ಕೊಡ್ತೀವಿ, ಒಂದು ಸಣ್ಣ ಗುಂಡಿ. ಅದೇ ರೀತಿ ಅದು ಬಹಳ ಇಳಿಜಾರು ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆ, ಒಂದೇ ಒಂದು ರೈಟ್ ಕಟ್ಸ್ ಏನಾದರೂ ಇದ್ರೂ ಕೂಡ ನಿಮಗೆ ನಾವು ಪ್ರೈಸ್ ಕೊಡ್ತೀವಿ. ಅಂತಹ ಒಂದು ಕ್ವಾಲಿಟಿ ರಸ್ತೆ ನಮ್ಮ ಕೆಳಗಡೆ ಇಂದ ಹಿಡಿದು ದೇವಸ್ಥಾನದವರೆಗೆ ಒಂದು ರಸ್ತೆನ ಸನ್ಮಾನ್ಯ ಕೃಷ್ಣಪ್ಪನವರ ಅವಧಿನಲ್ಲಿ ನಾವು ಅವ್ರ ಕೈಲೇ ಫೌಂಡೇಶನ್ ಹಾಕ್ಸಿದ್ದು, ಮತ್ತೆ ಅವ್ರ ಕೈಲೇ ಉದ್ಘಾಟನೆಯನ್ನು ಕೂಡ ಮಾಡಿಸಿದ್ದು. ಅವ್ರ ಕಾಲದಲ್ಲಿ ನಾವು ಕೇಳಿದಷ್ಟು ಮನೆ ಕೊಡೋರು, ನಾವು ಇಷ್ಟು ಮನೆ ಬೇಕು ಇಂತಿದ್ದವರಿಗೆ ಅಂದ್ರೆ ಅಷ್ಟು ಮನೆ ಮಂಜೂರು ಮಾಡಿಕೊಡ್ತಾ ಇದ್ವಿ. ಅಂತಹ ಒಬ್ಬ ಸಹೃದಯಿ ಸನ್ಮಾನ್ಯ ಕೃಷ್ಣಪ್ಪನವರ ಅವತ್ತು ಇದ್ದುದಕ್ಕೆ ನಾವು ಅದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಕೂಡ ಬೇರೆ ಬೇರೆ ಕಾರಣದಿಂದ ಸೌಲಭ್ಯಗಳನ್ನು ಮುಟ್ಟಿಸ್ತಕ್ಕಂಥದ್ದಕ್ಕೆ ಸ್ವಲ್ಪ ನಿಧಾನ ಆಗಿರಬಹುದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಸೌಲಭ್ಯಗಳು ಬೇಕಿದೆ ಆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು, ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಏನೆಲ್ಲ ಸಾಧನೆಗಳನ್ನ ಈ ಹೋಬಳಿನಲ್ಲಿ, ತಾಲೂಕಲ್ಲಿ ಮಾಡಿರ್ತಕ್ಕಂಥದ್ದಿದೆ, ನಮ್ಮ ಚೌಡಪ್ಪನವ್ರಿಗೆ ಅವಕಾಶ ಸಿಕ್ಕಿದ್ರೆ 1 ಗಂಟೆ ಅದೆಲ್ಲ ಹೇಳೋರು. 1 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, 1 ಗಂಟೆ ಹೇಳೋರು. ನಾನು ಹೇಳ್ಬೇಕು ಅಂದ್ರೆ 1 ಗಂಟೆ ಬೇಡ, ಎಲ್ಲರಿಗೂ ಬೇಜಾರಾಗ್ಬಿಡ್ತೇನೆ. ನಿಮ್ಮಲ್ಲಿ ದೊಡ್ಡೇರಿ ಹೋಬಳಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದಲ್ಲ.
ತಿರ್ಗಾ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ, ನೋಡೋಣ ಏನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳ ಹಾಗಾಗ್ತದೆ. ಆಯ್ತಪ್ಪ ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ಲ, ತುಂಬ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ, ಒಬ್ರು ಒಂದು ಆಟೋ ಹಿಡಿದಿಲ್ವಲ್ಲ, ಯಾಕೆ ನಾನೇನು ಬಿಟ್ಬಿಟ್ಟಿದ್ದಿಲ್ಲ ಕಾಂಗ್ರೆಸ್, ಒಬ್ರು ಒಂದು ಆಟೋ ಹಿಡಿದಿಲ್ಲ ಗಿರಾಕಿಗಳು, ಎಲ್ಲ ಒಂದು 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲಪ್ಪ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡಬೇಕು ತೀರ್ಮಾನ ನೀವು ಮಾಡಿರೋಂತ, ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇಲ್ಲ. ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ, ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ, ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ, ಅವ್ರ ಬೆಂಬಲನೇ ನಮಗೆ ಆನೆ ಬಲ. ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ, ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಮಧುಗಿರಿ ತಾಲೂಕಿಗೆ ಏನ್ ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೊತೀನಿ. ಏನಪ್ಪ ಮಧುಗಿರಿನಲ್ಲಿ ನಾನು ಇಷ್ಟು ಸರಿ MLA ಆಗ್ಬಿಟ್ಟೆ, ಏನ್ ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತ, ಏನ್ ಋಣಾನ್ ಸಂಬಂಧ ಇದೆಯೋ ಗೊತ್ತಿಲ್ಲ. ನಾನು MLA ಆದ್ರೆ ತುಮಕೂರು ಸಿಟಿಲಿ ಆಗ್ಬೇಕು, ಇದು ತುಮಕೂರು ರೂರಲ್ಲೂ ಆಗ್ಬೇಕು. ತುಮಕೂರು ತಾಲೂಕು ನನ್ನ ಒಂದು ಸ್ವಂತ ತಾಲೂಕಲ್ಲಿ. ಆದ್ರೆ ನಾನು ಇಲ್ಲಿಗೆ ಬಂದು, ನಾನು ಬೆಳ್ಳಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ 2004ರಲ್ಲಿ. ಆದ್ರೆ 98ರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ, ಆಗ ಮಧುಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ರಿ. ಯಾಕೆ ನಮಗೆ ಬೇಸಿಸ್ ಅಂದ್ರೆ ಪ್ರಭು, ನಾವು ಕಾಲೇಜಲ್ಲಿ 67ನಿಂದ ನಾವು ಸ್ಟೂಡೆಂಟ್ ಲೀಡರ್ಸ್ ಇದ್ದೋ 71ವರೆಗೆ. ನಾವು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಕೌನ್ಸಿಲ್ಗೆಲ್ಲ ಎಲೆಕ್ಟ್ ಆಗಿದ್ದು. ಆ ಹುಡುಗರುಗಳು ಎಲ್ಲ ಕಡೆ ಹಂಚಿಕೊಂಡು ಎಲ್ಲ ಕಡೆ ವಿದ್ಯಾಭ್ಯಾಸ ಮಾಡಿದವರು ಬರ್ತಾರೆ. 4500 ಸ್ಟ್ರೆಂತ್ ಇತ್ತು ಆಗ 1967ನಲ್ಲಿ. ಈ ಭಾಗದವರೆಲ್ಲ ಅಲ್ಲೇ ಬರುವುದು. ಹಾಗಾಗಿ ನಮಗೆ ಎಲ್ಲ ಕಡೆ ನಮಗೆ ಸಂಪರ್ಕ, ಒಂದು ವಿಶ್ವಾಸ, ಪರಿಚಯ ಇದ್ದ ಹಿನ್ನೆಲೆಯಲ್ಲಿ ನಮಗೆ ಎಲ್ಲ ಕಡೆನೂ ಕೂಡ ಏನೋ ರಾಜಣ್ಣ ಅಂದ್ರೆ ಒಂದೊಂದ್ಸರಿ ಕೋಪದಲ್ಲಿ ಏನೋ ಬೈತಾನೆ ಕಣೆ, ಆಮೇಲೆ ಬಹಳ ಒಳ್ಳೆಯವನು ಅಂತ ಅದೊಂದು ಹೇಳ್ಬಿಡ್ತಾರೆ. ಕೋಪದಲ್ಲಿ ಬೈದ್ಬಿಡ್ತಾನೆ ಅಷ್ಟೇ, ಬಟ್ ಒಳ್ಳೆಯವರು ಸಮಾಧಾನವಾಗಿದ್ರೆ ಏನ್ ಬೇಕಾದ್ ಮಾಡ್ತಾನೆ, ಹೇಳಿ ಒಂದ್ಸತಿ ಹೇಳಿದ್ಮೇಲೆ ಮುಗ್ದೋಯ್ತು ಅವ್ನ ಕತೆ, ಮಾಡೇ ಮಾಡ್ತಾನೆ ಅಂತ ಹಿಂಗೊಂದು ಅನ್ಕೊಂತಾರೆ. ನಾವು ಎಷ್ಟು ಮಾಡಿದೀವೋ, ಎಷ್ಟು ಬಿಟ್ಟಿದ್ದೀವೋ, ಯಾರಿಗೆ ಬೈದಿದ್ದೀವೋ ಗೊತ್ತಿಲ್ಲ. ಆದ್ರೂ ಕೂಡ ನನಗೊಂದು ಸಮಾಧಾನ ಏನಪ್ಪಾ ಅಂದ್ರೆ, ಮೊನ್ನೆ ಚುನಾವಣೆಗಳಲ್ಲಿ ನಾನು ಒಂದ್ಸಲ 5 ಲೋಟಲ್ಲಿ ಸೋತೆ, ಇನ್ನೊಂದ್ಸಲಿ 2000 ಸೋತೆ, ಏನೋ ಆಗ್ಬಿಡ್ತದೆ. 5 ಲೋಟಲ್ಲಿ ಸೋತಾಗಂತೂ ನಿಮ್ಗೆ ಗೊತ್ತು. ಅದು ಇನ್ನೊಂದು ಬಂತು ಪಕ್ಕದಲ್ಲಿ, ನಂದು 1ನೇ ನಂಬರು, ಅದು 1ನೇ ನಂಬರ್ಗೆ 3,500 ಓಟ್ ಹಾಕ್ಬಿಟ್ಟು ನಾನು 5 ಲೋಟ ಸೋತ್ಬಿಟ್ಟೆ. ನಾನು ಸಾಮಾನ್ಯವಾಗಿ ಯಾವತ್ತೂ ಮಲಗದೆ ಇರೋನು ಅವತ್ತು ಮಲ್ಕೊಂಡ್ಬಿಟ್ಟಿದ್ದೀನಿ. ಅವರು ಪಾಪ ನಮ್ಮ ಇವರಿದ್ದವರು ಎಂತವ್ರು, ಇವಾಗ ನಮ್ಮ ಸೆಕ್ರೆಟರಿ ಏನಿದ್ದಲ್ಲ, MI ಪ್ರೊಬೇಷನರಿ AC ತುಳಸಿ ಮದನೇನಿ ಆ ಮೇಡಮ್ ಇದ್ರು, ಅವ್ರು ನನಗೆ ಹುಡುಕ್ಸ್ಬಿಟ್ಟವ್ರೆ. ಒಬ್ಬಂದು ವಾಪಸ್ ತೆಗಿಸ್ಬಿಡಿ, ನನಗೆ EVMಗಳು ಇನ್ನೊಂದು 250 ಹಂಚ್ಬೇಕು, ಕಷ್ಟ ಆಗ್ಬಿಟ್ಟಿದೆ ಅಂತ. ಆಯಮ್ಮನೆ ಯಾರನ್ನ ವಾಪಸ್ ತೆಗೆದ್ಬಾರಪ್ಪ, ದುಡ್ಡು ಗಿಡ್ಬೇಕೆ, ನಾನೇ ಕೊಟ್ಬಿಡ್ತೀನಿ ಅಂತ ಹುಡುಕ್ಸವ್ರೆ. ಒಬ್ರು ಸಿಕ್ಕಿಲ್ಲ. ನಾನು ಹೋಗೋದು 5 ನಿಮಿಷ ಸರಿ. ಹಿಂಗಾಗಿ ನಾನು ಆಗ ದಳದಿಂದ ಕಾಂಗ್ರೆಸ್ಗೆ ಬಂದಿದ್ದೆ. ದೊಡ್ಡೇರಿ ಹೋಬಳಿನಲ್ಲಿ ನನಗೆ ರಾಜಕೀಯದ ಒಂದು ಶಕ್ತಿಯನ್ನು ಕೂಡ ಕೊಟ್ಟವರು ದೊಡ್ಡೇರಿ ಹೋಬಳಿಯವರು. ನಾನು 2004ರಲ್ಲಿ ಜನತಾ ದಳದಿಂದ ನಿಂತಾಗ ನನಗೆ ಬಿಜೆಪಿಗೆ 8,500 ಓಟು ಮಾರ್ಜಿನ್, ನನಗೂ ಕಾಂಗ್ರೆಸ್ ನಾರಾಯಣನಿಗೆ 5,500 ಮಾರ್ಜಿನ್ ಡಿಫರೆನ್ಸ್ ನಾನು ಮುಂದೆ ಇದೆ. ಹಾಗಾಗಿ ಆಗ ನಾನು ಗೆಲುವು. ನಾನು ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಇಂದ ನಿಂತ್ಕೊಂಡೆ. ಕಾಂಗ್ರೆಸ್ ಇಂದ ನಿಂತ್ಕೊಂಡ್ರೆ 120 ಓಟ್ ನನಗೆ ಜಾಸ್ತಿ, 120 ಓಟು ಕಾಂಗ್ರೆಸ್. ಅಂದ್ರೆ ಜನ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋದಕ್ಕೆ ಅದು ಒಂದು
ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಬರೋ ಪ್ರಭುಗೆ ಹೇಳ್ತಾ ಬಂದೆ, ದೇವೇಗೌಡರು ಮೊನ್ನೆ ಎಲೆಕ್ಷನ್ ಅಲ್ಲಿ ಬಂದು ನಾನು ಸೋಲಿಸಿದ್ದೆ ಅದೇ ಬಡ್ಕೊಂಡು ಹೊರಟೋರು. ಈ ಮೀಡಿಯಾದವ್ರು ನನಗೆ ಹೇಳೋರು, ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ 5,000 ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ. ಈ ಹೋಬಳಿಯಿಂದ ನನಗೆ 5,500 ಲೀಡ್ ಕೊಟ್ಟು 5,500 ಮಾತೆತ್ತಿದ್ರೆ ದೊಡ್ಡೇರಿ ಹೋಬಳಿಯಿಂದ ಎಲ್ಲ ಒಕ್ಲಿಗೆ ಕೂಚಿಟ್ಟಿಗಿರೋದು ಒಕ್ಲಿಗರು ರಾಜಣ್ಣಿಗೆ ಒಂದು ಓಟ್ ಹಾಕೋದಿಲ್ಲ ಅಂದ್ಬಿಡು. 5,500 ಲೀಡ್ ಅವ್ರು ಹಾಕ್ತಿದ್ದೆ ಎಲ್ಲಪ್ಪ ಬರುತ್ತೆ ನನಗೆ. ಏನ್ ರೀತಿಕಪ್ಪ ಇದ್ದಾರೆ ಬರ್ತಿತ್ತು ಅವ್ರು ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ಯಾವತ್ತೂ ಜಾತಿ ಆಧಾರದ ಮೇಲೆ ಮಾತಾಡ್ದವರಲ್ಲ. ಒಳ್ಳೇದು ಕೆಟ್ಟ ಎರಡಕ್ಕೆ. ಮತ್ತೆ ಬಡವರು ಬಲ್ಲಿದ್ರು. ನಮ್ದು ಯಾವತ್ತೂ ನಾವು ಬಡವ್ರ ಪರವಾಗಿ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮಗೆ ಆಶೀರ್ವಾದವನ್ನು